10ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಪೂಜೆ, ಹಬ್ಬಗಳು, ಉತ್ಸವ, ರಥೋತ್ಸವ ಇತ್ಯಾದಿಗಳನ್ನು ವಿಜೃಂಭಣೆಯಿಂದ ಆಚರಿಸಿ ಅತ್ಯುನ್ನತಿಯನ್ನು ಕಂಡು ಕೇವಲ 25 ವರ್ಷಗಳ ಅವಧಿಯಲ್ಲಿ ಅವನತಿ ಹೊಂದಿ ಸಂಪೂರ್ಣವಾಗಿ ಅನಾಥವಾದ ದೇವಾಲಯವೊಂದರ ದುರಂತ ಕಥೆಯಿದು. ಈಶ್ವರ, ಪಾರ್ವತಿ ಮತ್ತು ಗಣೇಶನ ಆವಾಸ ಸ್ಥಾನವಾಗಿದ್ದ ಕವಲೇಶ್ವರ ಎಂದು ಕರೆಯಲ್ಪಡುವ ಈ ದೇಗುಲದಲ್ಲಿ ಇಂದು ಯಾವ ದೇವರೂ ಇಲ್ಲ. ದೇವರಿಲ್ಲದ ದೇವಾಲಯವನ್ನು ಪ್ರಕೃತಿ ಮಾತೆಯು ತನ್ನ ಸುಪರ್ದಿಗೆ ಪಡೆದು ಇಲ್ಲೊಂದು ಉತ್ತುಂಗದಲ್ಲಿ ಮೆರೆದಿದ್ದ ದೇವಾಲಯವಿತ್ತು ಎಂದು ನಾವು ತಿಳಿದುಕೊಳ್ಳುವಷ್ಟು ಮಟ್ಟಿಗೆ ಸಂರಕ್ಷಿಸಿದ್ದಾಳೆ. ಶಿವನಿಗೆ ಪೂಜೆ ಸಲ್ಲಿಸುವುದರಲ್ಲಿ ಪರಿಣಿತರು ಎಂಬ ಕಾರಣಕ್ಕಾಗಿ ಬಾರಕೋರಿನ ಹೆಚ್ಚಿನ ಶಿವ ದೇಗುಲಗಳಲ್ಲಿ ಅಂದು ಒಂದು ನಿರ್ದಿಷ್ಟ ಜನಾಂಗಕ್ಕೆ ಸೇರಿದವರೇ ಅರ್ಚಕರಾಗಿದ್ದರು. ಕಾರಣಾಂತರಗಳಿಂದ ಈ ಜನಾಂಗದವರು ಒಬ್ಬೊಬ್ಬರಾಗಿ ಊರನ್ನು ತೊರೆದರು. ಈ ದೇವಾಲಯದ ಅರ್ಚಕರ ಕುಟುಂಬವೂ ಇಲ್ಲಿಂದ ತೆರಳಿದಾಗ ಪೂಜೆ ನಿಂತು ಹೋಯಿತು. ಆಗಿನ್ನೂ 20ನೇ ಶತಮಾನದ ಆರಂಭಿಕ ದಶಕಗಳ ಕಾಲಘಟ್ಟ. ಉಳಿದ ದೇವಾಲಯಗಳಲ್ಲಿ ಬದಲಿ ವ್ಯವಸ್ಥೆ ಮಾಡಲಾದರೂ ಈ ದೇಗುಲ ಹಾಗೆ ಉಳಿದು ಅಂತ್ಯಕ್ಕೆ ನಾಂದಿಯಾದಂತಾಯಿತು. ನಮ್ಮ ತಂದೆ ಸಣ್ಣದಿರುವಾಗ ಒಮ್ಮೆ ಆ ದೇವಸ್ಥಾನಕ್ಕೆ ಯಾರೋ ಕಾಯಿ ಹೊಡಿಲಿಕ್ಕೆ ಹೇಳಿದ್ರಂತ ಬಂದು, ಆವಾಗ ವಿಗ್ರಹ ಎಲ್ಲ ಇತ್ತಂತೆ. ಕಾಯಿ ಹೊಡಿಲಿಕ್ಕೆ ಬಂದು ಕೊಡ್ಬೇಕಾದ್ರೆ ಚಿರತೆ ಎಲ್ಲ ಇದ್ದಿತ್ತು, ಹುಲಿ ಎಲ್ಲ ಇದ್ದಿತ್ತು. ಅವಾಗ ಅದ ನಂತರ ಬರೋದು ಹೆದರ್ಕೊಂಡೆ ಅಂತ ಹೇಳ್ತಿದ್ದಿದ್ರು. ಅವಾಗ ಆ ನಂತರ 2 ವಿಗ್ರಹಗಳು ತಗೊಂಡು ಹೋದ್ರು. ದೇವಾಲಯಕ್ಕೆ ಮತ್ತು ಗರ್ಭಗುಡಿಗೆ ಇರುವ ಪ್ರವೇಶ ದ್ವಾರಗಳ ಶಿಲಾದ್ವಾರ ಬಂಧಗಳು ಈಗಲೂ ಸ್ಥಳ ಬಿಟ್ಟು ಕದಲದೆ ನಿಂತುಕೊಂಡಿವೆ. ಪ್ರಮುಖ ದ್ವಾರದ ಬಲಪಾರ್ಶ್ವದಲ್ಲಿ ಭಾಗಶಃ ಹೂತು ಹೋಗಿರುವ ಅಪ್ರಕಟಿತ ಶಿಲಾಶಾಸನವಿದ್ದು ಲಿಪಿ ಬಹುಭಾಗ ಅಳಿಸಿ ಹೋಗಿದೆ. ದೇವಾಲಯದ ಎಡಪಾರ್ಶ್ವದಲ್ಲಿ ಅನತಿ ದೂರದಲ್ಲಿ ಸುಮಾರು 4 ಅಡಿಗಳಷ್ಟು ಸುತ್ತಳತೆಯ ಬಾವಿ ಇರುವುದು. ಆ ಶಾಸನ ಸಿಕ್ಕಿದ್ರೂ ಕೂಡ ಅಲ್ಲಿ ಯಾರು ಇದುವರೆಗೆ ಅದನ್ನು ಓದಿ ಅದು ಏನು ಅಂತ ನೋಡಿದ್ದಿಲ್ಲ. ಕೆಲವರು ಹೇಳ್ತಾರೆ ಅದಕ್ಕೆ ಕಪಿಲೇಶ್ವರ ಅಂತಾರೆ, ಕವಲೇಶ್ವರ ಅಂತಾರೆ. ಸ್ಪಷ್ಟವಾದಂಥ ಇದಿಲ್ಲ. ತಸ್ತಿಕು ಕೂಡ ಇದ್ದಿತ್ತು, ಆದರೆ ಯಾರು ಪೂಜೆ ಮಾಡದೇ ಇರೋದ್ರಿಂದ ಅದನ್ನು ತರಲೂ ಇಲ್ಲ, ಆದ್ದರಿಂದ ಅದು ಬಿದ್ದು ಹೋಯ್ತು. ಅದರಿಂದ ಈ ಜಾಗಕ್ಕೆ ಕವಲೇಶ್ವರ ಅಂತಲೂ ಕೂಡ ಹೆಸರಿದೆ. ದೇವಾಲಯದ ಮುಂಭಾಗದಲ್ಲಿ ಸಣ್ಣ ದಿಬ್ಬ ಕಂಡು ಬರುತ್ತದೆ. ಇಲ್ಲಿ ನಂದಿ ಮಂಟಪವಿತ್ತು. ಈಗ ಅದರ ಕುರುಹೇ ಕಾಣದ ಮಟ್ಟಿಗೆ ಕಾಡು ಆಹುತಿ ಪಡೆದುಕೊಂಡಿದೆ. ನಂದಿ ಮೂರ್ತಿಯು ಮಾಯವಾಗಿದೆ. ದೇವಾಲಯದಲ್ಲಿ 2 ಸೋಮಸೂತ್ರಗಳಿವೆ. 1000 ವರ್ಷಗಳ ಕಾಲ ತಮ್ಮ ಮಹಾದೇವನ ಅಭಿಷೇಕದ ಜಲವನ್ನು ದೇವಾಲಯದಿಂದ ಹೊರಗೆ ಸಾಗಿಸುವ ಕಾಯಕ ಮಾಡಿರುವ ಈ ಸೋಮಸೂತ್ರಗಳಲ್ಲಿ ಜಲ ಹರಿಯದೆ ಸುಮಾರು 100 ವರ್ಷಗಳಾದವು. ಪೂಜೆ ನಿಂತು ಹೋದ ಸುಮಾರು 3 ದಶಕಗಳ ಬಳಿಕ ಇಲ್ಲಿನ ಮೂರ್ತಿಗಳನ್ನು ಬೇರೆಡೆ ಒಯ್ಯಲಾಯಿತು. ಈ ಶಿಲಾದ್ವಾರ ಬಂಧಗಳು ತಮ್ಮ ಮಹಾದೇವನನ್ನು ತಮ್ಮ ಮೂಲಕವೇ ಹೊರಗೆ ಒಯ್ದಿರುವುದನ್ನು ಕಂಡು 7 ದಶಕಗಳೇ ಕಳೆದು ಹೋದವು. ಕವಲೇಶ್ವರ ದೇವಾಲಯದ ಬಲಪಾರ್ಶ್ವದಲ್ಲಿ ಗಣೇಶನ ದೇವಾಲಯವಿದೆ. ಇದರ ಗೋಡೆಗಳು ಹಾಗೂ ಛಾವಣಿ ಉಳಿದುಕೊಂಡಿದೆ. ಇದಕ್ಕೆ ತಾಗಿಕೊಂಡೇ ಖಾಲಿ ಕೋಣೆಯೊಂದಿದೆ. ಇತಿಹಾಸಕಾರ ಡಾಕ್ಟರ್ ಬಿ ವಸಂತ ಶೆಟ್ಟಿಯವರು ಇಸವಿ 1984ರಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ಈ ಕೋಣೆಯನ್ನು ಪಾರ್ವತೀ ದೇವಿಯ ದೇವಾಲಯ ಎನ್ನಲಾಗುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ಆದರೆ ಸ್ಥಳೀಯರು ಹೇಳುವುದೇನೆಂದರೆ, ಗುಡಿ ಇರುವುದು ಎರಡೇ ಗುಡಿ ಇದ್ದದ್ದು, ಒಂದು ಗಣಪತಿದು, ಒಂದು ಈಶ್ವರಂದು. ಈಶ್ವರನೊಟ್ಟಿಗೆ ಪಾರ್ವತಿ ದೇವರು ಸಹ ಇದ್ರಂತೆ. ಪಕ್ಕದಲ್ಲಿ ಗಣಪತಿ, ಮತ್ತು ಇಲ್ಲಿ ಈಶ್ವರ, ಮತ್ತು ಮಧ್ಯೆ ಪಾರ್ವತಿ ಅಂತೆ ಹಾಗಿದೆ. ಆದ್ದರಿಂದ ಆ ಪಾರ್ವತಿ ದೇವರ ಏನಾದರೂ ಅಂತಲೂ ಇದುವರೆಗೆ ಗೊತ್ತಿಲ್ಲ. ದೇವಾಲಯದ ಗರ್ಭಗೃಹದ ಮೇಲೆ ಮಾಳಿಗೆ ಇದ್ದು ಇದರ ಮುಂಭಾಗದಲ್ಲಿ ಮರದ ಅಲಂಕಾರಿಕ ಕೆತ್ತನೆಗಳಿದ್ದವು ಎನ್ನುವುದು ಇಲ್ಲಿನ ಅವಶೇಷಗಳಿಂದ ತಿಳಿದು ಬರುತ್ತದೆ ಎಂದು ಡಾಕ್ಟರ್ ಬಿ ವಸಂತ ಶೆಟ್ಟಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗ ಮಾಳಿಗೆ ರಚನೆ ಕಂಡುಬಂದರೂ ಅವಶೇಷಗಳು ಕಣ್ಮರೆಯಾಗಿವೆ. ಇಲ್ಲಿನ ದೇವಾಲಯಗಳು ದೊಡ್ಡ ಪ್ರಾಂಗಣದೊಳಗೆ ಇದ್ದವು ಎಂದೂ ಡಾಕ್ಟರ್ ವಸಂತ ಶೆಟ್ಟಿಯವರು ತಿಳಿಸಿದ್ದಾರೆ. ಪ್ರಾಂಗಣದ ಕುರುಹು ಈಗ ಕಂಡುಬರುವುದಿಲ್ಲ. ದೇವಾಲಯಕ್ಕೆ ಸೇರಿದ್ದ ಭೂಮಿಯನ್ನು ಇಲ್ಲಿಂದ ಹೊರಟು ಹೋಗುವ ಮುನ್ನ ಅರ್ಚಕರು ಮಾರಿದ್ದರು. ಅಂದು ಜಮೀನು ಖರೀದಿಸಿದ ಎಲ್ಲರಿಗೂ ಏನಾದರೊಂದು ತೊಂದರೆ ಇಂದಿಗೂ ಆಗುತ್ತಿದೆ. ಇಲ್ಲಿದ್ದ ಶಿವಲಿಂಗ ಮತ್ತು ಗಣೇಶ ಮೂರ್ತಿಗಳನ್ನು ಪೂಜೆ ನಿಂತ ಬಳಿಕ ಬೇರೆ ಊರಿನವರು ಒಯ್ದು ತಮ್ಮ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮುಂದುವರಿಸಿದ್ದಾರೆ. ಆದರೆ ಪಾರ್ವತೀ ದೇವಿಯ ಮೂರ್ತಿಗೆ ಏನಾಯಿತು ಎಂದು ಇದುವರೆಗೂ ತಿಳಿದು ಬಂದಿಲ್ಲ. ದೇವಿಗೆ ದಕ್ಕಬೇಕಾಗಿದ್ದ ಪ್ರಾಶಸ್ತ್ಯ ಮತ್ತು ಗೌರವದಲ್ಲಿ ಕುಂದು ಉಂಟಾಗಿರುವುದರಿಂದ ಜಮೀನು ಖರೀದಿಸಿದ ಕುಟುಂಬಗಳ ಮಹಿಳೆಯರಿಗೆ ಇಂದಿನವರೆಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿದೆ. ಪ್ರಶ್ನೆಯಲ್ಲಿ ಅವರು ಹೇಳಿದ್ದು ಏನಂದ್ರೆ, ಪಾರ್ವತಿ ದೇವರನ್ನ ಎಲ್ಲ ಬಿಟ್ಟು ಹೋಗಿದ್ದಾರೆ, ಅದ ನಂತರ ಉತ್ತರ ಎಲ್ಲ ಬೆಳೀತು. ಅದರಿಂದ ಇಲ್ಲಿ ಸ್ವಲ್ಪ ಶ್ರೀ ಸಮುದಾಯಕ್ಕೆಲ್ಲ ಸ್ವಲ್ಪ ತೊಂದರೆ ಇದೆ. ಬಂಡಾಕೇರಿ ಮಠದಲ್ಲಿ ಒಂದು ಪ್ರಶ್ನೆ ಇಟ್ಟಾಗ ಅವರಿಗೂ ಕೂಡ ಇದರಿಂದ ದೋಷ ಇದೆ, ರುದ್ರನದ ಕೋಪ ಅಂತ ಬಂದಿತ್ತಂತೆ. ಅದಕ್ಕೆ ಅವರೀಗ ಪ್ರತಿ ವರ್ಷ ಇಲ್ಲಿ ಬಂದು ಒಂದು ರುದ್ರಾಭಿಷೇಕ ಎಲ್ಲ ಇಲ್ಲೇ ಸ್ಥಳದಲ್ಲೇ ಮಾಡಿ, ದೇವರು ಇಲ್ಲಿದ್ರು ಕೂಡ ಕಲಶ ಮಾಡಿ ಮತ್ತೆ ಸ್ವಸ್ತಿಗೆ ಇಟ್ಟು ಎಲ್ಲ ಮಾಡ್ತಾರೆ. ಅದರಿಂದ
ಸ್ವಾಮಿಯವರು ತುಂಬ ಇಂಟ್ರೆಸ್ಟಲ್ಲಿ ಇದ್ದಿದ್ದರು, ಒಂದು ಮಾಡಿಬಿಡುವ ಇದನ್ನೊಂದು ಚೆನ್ನಾಗಿ ಮಾಡುವ ಅಂತ ಆಲೋಚನೆಯಲ್ಲಿ ಇದ್ದಿದ್ದು. ನನ್ನೊಂದು ದಿವಸ ಕರೆದು ಹೇಳಿದರು ಮಾಡಬೇಕಂತ ನನಗೆ ಯೋಚನೆ ಇದೆ ಅಂದರು. ಅಡ್ಡಿಲ್ಲ, ನಮ್ಮ ಸಹಕಾರ ಮತ್ತು ಅದರದ್ದು ಅವಶ್ಯಕತೆ ಕಂಡುಕೊಂಡು ಏನಾದರೂ ಜಾಗ ದೇವರಿಗೆ ಕೊಡುವ ರೀತಿಯಲ್ಲೂ ಸಹ ನಾವು ಅವತ್ತು ಮಾತಾಡಿದ್ದೇವೆ. ಬಾರಕೂರಿನಲ್ಲಿ ಅದ್ದೂರಿ ರಥೋತ್ಸವ ನಡೆಯುತ್ತಿದ್ದ 2 ದೇಗುಲಗಳಲ್ಲಿ ಈ ದೇವಾಲಯವೂ ಒಂದಾಗಿತ್ತು. ಸುಮಾರು 2 ಕಿಲೋಮೀಟರ್ ದೂರದವರೆಗೆ ರಥವನ್ನು ಎಳೆದು ತರಲಾಗುತ್ತಿತ್ತು. ಸುತ್ತಮುತ್ತಲ ಹಳ್ಳಿಗಳ ಜನರು ಸೇರುತ್ತಿದ್ದರು. ಆ ಸಂಭ್ರಮ, ವೈಭವ, ಜನಜಂಗುಳಿ, ಹೋಮ ಹವನ, ಮಹಾಪೂಜೆ, ಗಂಟೆಗಳ ನಾದ, ಮಂತ್ರ ಶ್ಲೋಕಗಳ ಪಠಣ, ವಾದ್ಯಗಳ ಸದ್ದು ಇವೆಲ್ಲ ನೋಡಿ ಅನುಭವಿಸಿದವರು ಯಾರೂ ಇಂದು ಜೀವಿತವಿಲ್ಲ. ಮೂಕಸಾಕ್ಷಿಯಾಗಿ ದೇವಾಲಯ ಮಾತ್ರ ನಿಂತುಕೊಂಡಿದೆ. ಇಂತಹ ವೈಭವೋಪೇತ ದೇವಾಲಯ ಮತ್ತು ಪರಿಸರ ಇಂದು ಯಾರೂ ಕೇಳುವವರಿಲ್ಲ ಎಂಬಲ್ಲಿಗೆ ಬಂದು ನಿಂತಿದೆ, ಕಾಡಿನಲ್ಲಿ ಕಳೆದು ಹೋಗಿದೆ. ದೂರದಲ್ಲಿ ಬಲಿಕಲ್ಲುಗಳು ಕೂಡ ಇದೆ. ಅಂದರೆ ಸುಮಾರು ಹೊರಗಿನ ಪ್ರಾಕಾರವು ದೊಡ್ಡದಿತ್ತು, ಬಲಿ ಆಗ್ತಾ ಇತ್ತು. ರಥೋತ್ಸವ ಇತ್ತಂತೆ. ಅದು ಎಲ್ಲಿವರೆಗೆ ಅಂದರೆ ಹ್ಯಾರಾಡಿವರೆಗೆ ರಥ ಎಳ್ಕೊಂಡು ಹೋಗ್ತಿದ್ರು ಅಂತ ಅಜ್ಜ ಏನೋ ಹೇಳಿದ್ದು, ನಮ್ಮ ತಂದೆ ಹೇಳಿದ್ದು. ಹೀಗೆ ರಥೋತ್ಸವ ಇರುವಂಥದ್ದು ಬಾರ್ಕೂರಿನಲ್ಲೇ 2ನೇ ದೇವಸ್ಥಾನ. ಈಗ ಪಂಚಲಿಂಗೇಶ್ವರ ನಮ್ಮಲ್ಲಿ ದೊಡ್ಡ ದೇವಸ್ಥಾನ, ಅದು ಬಿಟ್ಟರೆ ಇದ್ದಿತ್ತು. ಅಷ್ಟು ವಿಜೃಂಭಣೆಯಿಂದ ನಡೀತಿರುವಂಥದ್ದು ಇದ್ದಿತ್ತು ಆವಾಗ ಅಂತ ಹೇಳಿದರು. ಇದು ಯಾವುದೇ ಸಮುದಾಯಕ್ಕೆ ಸೇರಿದ್ದು ಇರಲಿಕ್ಕಿಲ್ಲ. ಯಾಕಂದರೆ ಸಮುದಾಯಕ್ಕೆ ಇದ್ದಿದ್ದಿದ್ರು ಅಷ್ಟು ಹಾಳಾಗ್ತಿಲ್ಲ ಇತ್ತು. ಅದು ಸಾರ್ವಜನಿಕ ಆದ್ದರಿಂದ ಏನಾಯಿತು, ಯಾರಿಗೂ ಬೇಡ ಆಯಿತು. ಇದು ಆವಾಗ ಕಾಲದಲ್ಲಿ ಪೂಜೆ ಬಿದ್ದು ಹೋಯ್ತಾ ಇಲ್ವೋ, ಆವಾಗ ಒಂದೊಂದೇ ಹಾಳಾಗಿ ಹೋಯ್ತಾ. ಧರ್ಮವನ್ನು ಆಚರಿಸಿ ಪ್ರಸರಿಸಿ ಬೆಳೆಸಿ ಬಂದ ದೇಗುಲವೊಂದು ಈ ರೀತಿಯಲ್ಲಿ ಪಾಳು ಬಿದ್ದಿರುವುದನ್ನು ನೋಡಿದಾಗ ಬಹಳ ದುಃಖವಾಗುತ್ತದೆ. 1000 ವರ್ಷದ ಉನ್ನತಿಯಿಂದ ಶೀಘ್ರ ಅವನತಿಯತ್ತ ಸಾಗಿ ಈಗ ಪುನರುತ್ಥಾನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿರುವ ಕವಲೇಶ್ವರನ ಸನ್ನಿಧಿಯಲ್ಲಿ ಆದಷ್ಟು ಬೇಗ ಬೆಳಕು ಮೂಡಿ ಬರಬೇಕು ಎನ್ನುವುದು ಎಲ್ಲರ ಆಶಯ. ಈ ನಿಟ್ಟಿನಲ್ಲಿ ಪ್ರಯತ್ನವೂ ನಡೆಯುತ್ತಿದೆ. ಆಸ್ತಿಯನ್ನು ಮಠದವರಿಗೆ ಹೀಗೆ ಎಲ್ಲರಿಗೂ ಮಾರಿ ಹೋಗಿದ್ದವರು ಏನಾಯ್ತಂದ್ರೆ ಅವ್ರ ಹೆಸರಿಗೆ ಆಯ್ತಾ ಇಲ್ವಾ, ಅವ್ರು ಆಗ ಒಬ್ಬೊಬ್ಬರಿಗೆ ಮಾರಿ ಹೋದರು. ಹಾಗೆಲ್ಲ ಆಗಿ ಜಾಗ ಎಲ್ಲ ಹೋಗಿ ಬರೀ ದೇವ್ರು ಮಾತ್ರ ಉಳಿದು. ಯಾಕಂದರೆ ಇದು ದೊಡ್ಡ ದೇವಸ್ಥಾನ ಅಂದಾಗ ಆ ದೇವರಿಗೆ ಎಷ್ಟು ಆಸ್ತಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲಿವರೆಗಿತ್ತು ಏನೋ ಗೊತ್ತಿಲ್ಲ. ಈಗ ಮಠದವರು ಇದ್ರ ಬಗ್ಗೆ ಇದು ಮಾಡಬೇಕಂದ್ರೆ ಭಟ್ರು ಸ್ವಲ್ಪ ಜಾಗ ಎಲ್ಲ ಅವರಿಗೂ ಕೊಟ್ಟಿದ್ರೇನೋ ಹಿಂದೆಲ್ಲ. ಆ ಹಿಂದಿನ ಸ್ವಾಮಿಯರು ಅಥವಾ ಅವ್ರು ಹಿಂದಿನ ಸ್ವಾಮಿಯರು ಪರ್ಚೇಸ್ ಮಾಡಿರ್ಬೋದು. ಅದರಿಂದ ಏನೋ ರುದ್ರಕೋಪ ಅಂತ ಬಂದಿರ್ಬೋದು. ಅದರಿಂದ ಅವರು ಕೂಡ ಈ ದೇವಸ್ಥಾನವನ್ನು ಒಂದು ಸ್ವಲ್ಪ ಇಂಪ್ರೂವ್ ಮಾಡುವ. ಯಾಕಂದ್ರೆ ನಮ್ಮ ಈಗಿನ ಸ್ವಾಮಿಯವರು ತುಂಬ ಆ್ಯಕ್ಟಿವ್ ಅವರು. ಆದ್ದರಿಂದ ಅವರಿಗೆ ಇದು ಮಠನೂ ಹಾಗೆ ಭಾಳ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಅದರಿಂದ ಇದನ್ನು ಒಂದು ಮಾಡಬೇಕು ಅಂತ ಹೇಳಿ ಒಂದು ಕಾಲ ಬರಬೇಕು. ಯಾಕಂದರೆ ನಾವು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಒಂದು ಕಾಲ ಕೂಡಿ ಬಂದಾಗ ದೇವರಿಗೂ ಒಂದು ಮಾಡಬೇಕು ಅಂತ ಆದಾಗ ಆಗತ್ತೆ.